ರಕ್ಷಣಾ ವೇದಿಕೆಯವರಾಗ್ಲಿ ಪುರಸಭೆಯವರಾಗ್ಲಿ ಫುಟ್ಪಾತ್ ಅಲ್ಲಿ ವ್ಯಾಪಾರ ಮಾಡೋರು ದಮ್ಮನ ಒಂದು ವಾರ ಕಾಲಾವಕಾಶ ಕೊಟ್ಟು ಎತ್ತಬೇಡಿ ಅಂದ್ರೆ ಎಲ್ಲಿ ಹೋಗ್ತಾರ ಅವರು. ಅದನ್ನೇ ನಂಬಿಕೊಂಡು ಜೀವನ ಮಾಡೋರು ಕಡ್ಬರೋರು ಇದಾರೆ. ಜೀವನಕ್ಕೆ ನಡೆಯೋದು ಕೂಡ ಕಷ್ಟ ಅವ್ರಿಗೆ. ಅಂತವ್ರನ್ನ ಎತ್ತಬೇಡಿ, ನೀವು ಒಟ್ಟೋಗಿ ಅಂದ್ರೆ ಪ್ಲೇಸ್ ತೋರಿಸಿ, ಅವ್ರಿಗೊಂದು ಪ್ಲೇಸ್ ನಿಮ್ಮದೇ ಅನ್ನೋದು ತೋರಿಸ್ಬಿಟ್ಟು ಹೇಳಿ ಅವ್ರಿಗೆ, ಅವ್ರಲ್ಲಿ ಇಟ್ಕೊಂಡು ಜೀವನ ಮಾಡ್ಕೊಂತಾರೆ. ಕಾಲಾವಕಾಶ ವಾರ ಅಲ್ಲ, ತಿಂಗಳ 2 ತಿಂಗಳನ್ನ ಟೈಮ್ ತಗೊಂಡು ಅವ್ರಿಗೆ ಪ್ಲೇಸ್ ನೋಡಿಸಿದ್ರೆ ಅವರು ಅಲ್ಲಿ ಬಂದು ಬದುಕೊಂತಾರೆ. ಇಲ್ಲ ಅಂದ್ರೆ ಪಾಪ ಅವ್ರು ಏನ್ ಮಾಡ್ತಾರೆ ಹೇಳಿ, ನಡೆಯೋದ ಕಷ್ಟ ಜೀವನ ಅವ್ರಿಗೆ. 30 ಹಣ್ಣಿನ ವ್ಯಾಪಾರ ನಡೆಸ್ತಾರೆ. ನಮ್ಮ ಏನು ವ್ಯಾಪಾರ ಮಾಡ್ತಾರೆ ಸರ್? ನಾವು ಬಾಳೆಹಣ್ಣು ವ್ಯಾಪಾರ ಮಾಡ್ತೇವೆ. ಜಾಗ ತೋರಿಸಿ ನಾವೆಲ್ಲ ಬಾಳೆಹಣ್ಣು ವ್ಯಾಪಾರ ಮಾಡ್ತೀವಿ. ಯಾರಿಗೂ ತೊಂದರೆ ಕೊಡಲ್ಲ. ಮುನ್ಸಿಪಲ್ ಆಫೀಸಿಂದ ಜಾಗ ತೋರಿಸಿ ನಾವು ಬಿಸ್ನೆಸ್ ಮಾಡ್ಕೊಳ್ತೀವಿ. ಎಷ್ಟು ವರ್ಷದಿಂದ ಬಾಳೆಹಣ್ಣು ಮಾಡ್ತಾ ಇದ್ದೀರಾ? 30 ವರ್ಷದಿಂದ ಮಾಡ್ತಾ ಇದ್ದೀವಿ. ಎಷ್ಟು ಸಂಪಾದನೆ ಮಾಡ್ತೀರಾ ಡೈಲಿ? 300-400 ಆಗುತ್ತೆ ಅಷ್ಟೇ. ಸ್ವಂತ ಮನೆ ಇದೆಯಾ ನಿಮಗೆ? ಇಲ್ಲ, ಬಾಡಿಗೆ ಮನೆ. ಎಲ್ಲಿರೋದು ನೀವು? ನಾವು ಟ್ಯಾಂಕಿ ಹತ್ರ, ಹೊಸ ಟ್ಯಾಂಕಿ ಹತ್ರ ಇದ್ದೀವಿ. ಎಷ್ಟು ವರ್ಷದಿಂದ ಬಾಳೆಹಣ್ಣು ವ್ಯಾಪಾರ ಮಾಡ್ತಾ ಇದ್ದೀವಿ? 30 ವರ್ಷದಿಂದ ಮಾಡ್ತಾ ಇದ್ದೀವಿ. ಎಲ್ಲಿ ನಿಮ್ಮ ಗಾಡಿ ಹಾಕೋದು? ಇಲ್ಲಿ ನಮ್ಮದು ಕೇಕ್ ಪಾಯಿಂಟ್ ಹತ್ರ ಹಾಕ್ತೀವಿ. ನಾವು ಗೂಡು ಸರ್ಕ ಕೇಕ್ ಪಾಯಿಂಟ್ ಅಲ್ಲಿ ಹಾಕ್ತೀವಿ. ಇವಾಗ ಮುನ್ಸಿಪಲ್ ಆಫೀಸಿಂದ ನಿಮಗೆ ಒಳ್ಳೆ ಜಾಗ ತೋರಿಸ್ರೆ ವ್ಯಾಪಾರ ಮಾಡ್ಕೊಳ್ಳೋಕ್ಕೆ ನಿಮ್ಗೆ ಅನುಕೂಲ ಮಾಡಿಕೊಟ್ರೆ ಮುನ್ಸಿಪಲ್ ಆಫೀಸ್ ಕಡೆಯಿಂದ ವ್ಯಾಪಾರ ಮಾಡ್ಕೊತೀರಾ ನೀವು? ಒಳ್ಳೆ ವ್ಯಾಪಾರ ಮಾಡ್ಕೊಡ್ತೀವಿ, ಯಾರಿಗೂ ತೊಂದರೆ ಮಾಡಲ್ಲ. ಹಿಂದ್ಗಡೆ ಇಲ್ಲಿ ಧರಣಿ ನಡೆದಿದೆಲ್ಲ ಮುನ್ಸಿಪಲ್ ಆಫೀಸ್ ಮುಂದ್ಗಡೆ, ಮುನ್ಸಿಪಲ್ ಆಫೀಸ್ ಕಡೆಯಿಂದ ಏನಾದ್ರು ನಿಮ್ಗೆ ಯಾರಾದ್ರೂ ಬಂದು ಹೇಳಿದಾರೆ ಇವಾಗ ಎತ್ತಬೇಕು ಏನಾದ್ರು? ಇಲ್ಲ, ಈ ರಕ್ಷಣಾ ವೇದಿಕೆ ಅವ್ರು ಬಂದು ಸ್ಟ್ರೈಕ್ ಮಾಡಿದ್ರು. ಯಾವಾಗ ಮಾಡಿರೋದು? ಮೊನ್ನೆ ಅಯ್ಯಯ್ಯೋ ಎತ್ತಬೇಕು, ಫುಟ್ಪಾತ್ ಮೇಲೆ ಇರಬಾರ್ದು, ಹಂಗೆ ಹಿಂಗೆ ಅಂತ ಇದ್ದಾರೆ. ಇವಾಗ ನೀವು ಪುರಸಭೆ ಅವ್ರಿಗೆ ಮತ್ತೆ ಮೊನ್ನೆ ಧರಣಿ ಮಾಡಿದಾರಲ್ಲ, ಅವ್ರು ಏನ್ ಹೇಳಕ್ ಇಷ್ಟಪಡ್ತೀರಾ ನೀವು? ನಾವು ಇಲ್ಲೇ ಇಟ್ಕೊಂಡು ವ್ಯಾಪಾರ ಮಾಡ್ತೀವಿ. ಎಲ್ಲ ನಾವು ಜೀವನ ಹೆಂಗೆ ಮಾಡೋದು? ಎಷ್ಟು ಸಂಪಾದನೆ ಮಾಡ್ತೀರಾ ಬಾಳೆಹಣ್ಣು? 200-300 ಮಿಕ್ಕುತ್ತೆ. ಕಂತಗಳು ಕಟ್ಟಬೇಕು, ಮಕ್ಕಳಿಗೆ ಫೀಸ್ ಕಟ್ಟಬೇಕು, ಬಾಡಿಗೆ ಮನೆ ಕಟ್ಟಬೇಕು, ಎಲ್ಲ ನಾವು ಜೀವನ ಮಾಡೋದು. ಇದು ಬಿಟ್ಟರೆ ಬೇರೆ ಯಾವ್ದು ಜಾಗ ತೋರಿಸಿದಾರ ನಿಮ್ಗೆ? ಇಲ್ಲ, ಯಾವುದೂ ತೋರಿಸಿಲ್ಲ. 30 ವರ್ಷದಿಂದ ಇಲ್ಲೇ ಮಾಡ್ತಾ ಇದ್ದೀವಿ ನಾವು. ಸ್ವಂತ ಊರು ಯಾವ್ದು ನಿಮ್ದು? ನಮ್ದು ಇದೇ ಊರೇ. ಬಾಗೇಪಲ್ಲಿನ? ಇದೇ ಊರೇ. ಓಟಿ ಇಲ್ಲೇ ಇದೆ. ಓಟ್ ಇರೋದು ಇಲ್ಲೇ ಇದೆ. ನಾವು ಇವಾಗ ಎತ್ತು ಹೋಗ್ಬೇಕಂತ ಎಲ್ಲಿ ಹೋಗ್ಬೇಕು ನಾವು? ಎಷ್ಟು ಸಂಪಾದನೆ ಮಾಡ್ತೀರಾ ಡೈಲಿ? 300 ರೂಪಾಯಿ ಸಿಗುತ್ತೆ. ಸ್ವಂತ ಮನೆ ಇದೆಯಾ? ಸ್ವಂತ ಮನೆ ಇದೆ. ಸ್ವಂತ ಮನೆ ಇದೆ, ಅದು ಸರಿಯಾಗಿಲ್ಲ. ನಾವು ಈ ಥರ ಬಸ್ ಸ್ಟ್ಯಾಂಡಲ್ಲಿ ವ್ಯಾಪಾರ ಮಾಡ್ತಾಯಿದ್ದೀವಿ. ನಮಗೆ ಇದು ಬಿಟ್ಟರೆ ದಯವಿಟ್ಟು ಯಾವುದೂ ಇಲ್ಲ, ಏನೂ ಇಲ್ಲ. ನಮಗೆ ತಿನ್ನೋಕ್ಕೆ ಕೂಡ ಇಲ್ಲ. ಏನು ಸುಮ್ಮನೆ ನೋಡಿ, ಬಾಳೆಹಣ್ಣು ನೋಡಿ ಕುಲ್ದೋಗಿದೆ, ಎಲ್ಲ ಆಗಿಬಿಟ್ಟಿದೆ. ನಾನೆಲ್ಲೂ ಹೋಗಬೇಕು, ನೀವು ಸ್ವಲ್ಪ ದಯವಿಟ್ಟು ಇಲ್ಲಿ ಬಿಟ್ಟರೆ ನಮಗೆ జాగా ఎల్లూ ಇಲ್ಲ. స్వామి నీవే ಎಲ್ಲ ನೋಡ್ಕೊಳ್ಬೇಕು స్వామి. సార్ మేము 20 ఏళ్ళ నుంచి ఇత వ్యాపారం చేసుకొని ఇత బతుకుతాం ఫుట్పాత్ మీద. మేము ఎవరికి తొందర ఏం చేస్తా ఉండలేదు. కావాల్సిన సైడ్కి వేసుకొని మేము ఎడ వ్యాపారాలు చేసుకొని బతుకుతా ఉన్నాము. ఈ స్కూల్ తన పిల్లోళ్ళకి వేసుకొని చదివించుకుంటా ఉన్నాము. మాకు తొందర చేయొద్దండి. మేము ఏమిటికి మీకు తొందర చేయలేదు సార్. మేము కడపాత్రం వాళ్ళు దీంట్లో మేము జూన్ చేస్తూ ఉండేది. మాకు ఎత్తుకు చేస్తే ఏడన్నా ప్లేస్ చూసి మాకు టైం ఇవ్వండి సార్. మాకు అందరూ చెప్తా ఉంటారు ఆడెత్తేస్తా ఉంటారు, ఈడెత్తేస్తా ఉంటారు అని. మేము ఎత్తేస్తారు అంటాను, మేము భయం పడతా ఉన్నాము. మాకు కడపాత్రంకి ఇదే సార్ మాకు ఆధారం, ఇంకేమీ లేదు. మేము నెలకి బాడీ కట్టుకొని వయసు అయిపోయింది. మేము యాడ నొక్కొని పోయేకైతుంది, యాడ నొక్కొని వచ్చేకైతుంది. ఈడుండేవి యావన్నీ అకోరి చేసిండేవన్నీ పెట్టంగాళ్ళని దయవించి మీరు తీసేసి ఇవే అంగాళ్ళు గోడికి ఆనిచ్చి పెట్టించి ఇచ్చేయండి దయవించి. 200-300 సంపాదించుకునే వాళ్ళు మేము. ఏడో కావాలంటే మీరు చెప్తే ఈడే వెనక్కి పెట్టుకుంటాము, వ్యాపారం చేసుకుంటాము. మా కడుపు పైన ఏళ్ళు కొడతారు. మాకు ఏడన్నా ఒక జాగా అన్నా చూపిండా, లేకపోతే ఈడే బతికేదానికి ఏమన్నా ఒక ఆధారం ఇచ్చేయండి. ఈడే కొంచెం ఏమి పబ్లిక్ ఏమి తొందర కాకుండా, ట్రాఫిక్ ఏమి తొందర కాకుండా మేమే వెనక్కి పెట్టుకుంటాము. ఈడే ఉండే దాంట్లోనే ఏమో సెర్చ్ చేసుకుంటాము. మా కడుపు పైన ఏళ్ళు కొడతారు. ఇది చెప్తే మాకు వేరే ఆధిక్యం ఏం లేదు. ವ್ಯಾಪಾರ చేయాల ಬದುಕಲ್ಲ ಅಂತೆ ಮಾಕೆ ಇದು ఉండేది. ಸರ್, 2 ದಿನ ಹಿಂದ್ಗಡೆ ಬಾಗೇಪಲ್ಲಿ ಪುರಸಭೆ ಕಾರ್ಯಾಲಯ ಮುಂದ್ಗಡೆ ಕರ್ವೆ ಅವರು ಧರಣಿ ಮಾಡ್ತಾರೆ. ಏನಂತ, ಈ ಫುಟ್ಪಾತ್ ಒತ್ತುವರಿ ತೆರವುಗೊಳಿಸಬೇಕು, 1 ವಾರ ಕಾಲಾವಕಾಶ ಅಂದ್ಬಿಟ್ಟು. ಫುಟ್ಪಾತ್ ವ್ಯಾಪಾರಸ್ಥರಿಗೆ ಮತ್ತೆ ಪುರಸಭೆ ಕಾರ್ಯಾಲಯವ್ರಿಗೆ ನಿಮ್ಮ ಕಡೆಯಿಂದ ಏನ್ ಹೇಳ್ತೀರಾ ಸರ್? ಮುಖ್ಯವಾಗಿ ಹೇಳ್ಬೇಕಂದ್ರೆ ಆಲ್ಮೋಸ್ಟ್ ಯಾರು ಬಡವರು ಇರ್ತಾರೆ ಅವ್ರು ಮಾತ್ರನೇ ಈ ಫುಟ್ಪಾತ್ ಅಲ್ಲಿ ಜೀವನ ಮಾಡ್ತಕ್ಕಂಥವ್ರು. ಪಾಪ ಅವ್ರಿಗೆ ಏನೋ ಅನುಕೂಲ ಇಲ್ಲದೆ ಅವ್ರ ಬಾಡಿಗೆಗಳು ಕಟ್ಟಕ್ಕಾಗದೆ ಫುಟ್ಪಾತ್ ಮೇಲೆ ಅವರು ಇದು ಮಾಡ್ತಾ ಇದ್ದಾರೆ, ಬಿಸ್ನೆಸ್ ಮಾಡ್ತಾ ಇದ್ದಾರೆ. ಆ ಬಿಸ್ನೆಸ್ ಅನ್ನ ತೆರವುಗೊಳಿಸ್ಬೇಕನ್ನೋದು ಅವ್ರ ಅಭಿಪ್ರಾಯ ಬೇರೆ ಇದೆ. ಏನಪ್ಪಾ ಅಂದ್ರೆ ಜಾಗ ಆಗ್ತಾ ಇಲ್ಲ ಅಂತ ಅವ್ರು ಹೇಳ್ಬೋದು. ರಕ್ಷಣಾ ವೇದಿಕೆ ಅವ್ರನ್ನ ನಾವು ತಪ್ಪು ಹಿಡಿಯಕ್ಕಾಗಲ್ಲ.
ಆದ್ರೆ ಇವ್ರಿಗೊಂದು ಅನುಕೂಲ ಮಾಡ್ಕೊಡ್ಬೇಕು. ಯಾಕಂದ್ರೆ ಬಡವರೆಲ್ಲ ಜೀವನ ಮಾಡ್ತಕ್ಕಂಥವ್ರು, ಅವ್ರಿಗೆ ಆ ಸೂಕ್ತವಾದ ಪ್ಲೇಸ್ ಇಂಥ ಕಡೆ ನೀವು ಈ ತರ ಇದಾಕಿ ಅಂತ ನಾವು ಸೂಕ್ತವಾದ ಪ್ಲೇಸ್ ಕೊಟ್ಟಾಗ ಅವರು ಅಲ್ಲಿ ಬಿಸ್ನೆಸ್ ಮಾಡ್ಕೊಂಡು ಜೀವನ ನಡೆಸಬಹುದು. ಅದಿಲ್ಲ ಅಂದ್ರೆ ಅದು ಎಲ್ಲೋ ತಕ್ಷಣ ತೆರವು ಕೊಡಿಸಿ ಅಂತಂದ್ರೆ ಅದು ಆಗೋ ಕೆಲಸ ಅಲ್ಲ. ಅದು ಸ್ಥಾನಿಕ ನಮ್ಮ MLA ಸಾಹೇಬ್ರಾಗ್ಲಿ ಅಥವಾ ನಮ್ಮ ರಕ್ಷಣಾ ವೇದಿಕೆಯವರಾಗ್ಲಿ ಅವ್ರಿಗೆ ಏನ್ ಬೇಕು ಅನುಕೂಲಗಳು ಅಂತ ಅವರು ಯಾರಿಗೆ ತೆರವುಗೊಳಿಸ್ಬೇಕು ಅಂತ ಇದ್ದಾರೆ ಅವ್ರಿಗೆ ಅನುಕೂಲ ಮಾಡ್ಕೊಳಂಗೆ ನಾವು ಒಂದು ರಿಕ್ವೆಸ್ಟ್ ಅವರಲ್ಲಿ ಮನವಿ ಮಾಡ್ಕೊಂತೀವಿ. ಯಾಕಂದ್ರೆ ಪಾಪ ಎಲ್ಲರೂ ಜೀವನ ಮಾಡ್ತಕ್ಕಂಥವ್ರು ಎಲ್ಲ ಫುಟ್ಪಾತ್ ಮೇಲೆ ಮಾಡಿ ಎಷ್ಟೋ ಜನ ಜೀವನ ನಡೆಸ್ತಾ ಇದ್ದಾರೆ. ಅದನ್ನು ನಾವೀಗ ತಕ್ಷಣ ತೆರವುಗೊಳಿಸ್ಬೇಕಂದ್ರೆ ತುಂಬಾ ತೊಂದರೆ ಆಗುತ್ತೆ. ಸೊ ಅದನ್ನ ಒಂದು ಟೈಮ್ ಕೊಟ್ಟು ಈಗ ನಮ್ಮ ಪುರಸಭೆ ಅವರಾಗ್ಲಿ ನಮ್ಮ ಇದು ಸ್ಥಾನಿಕ MLA ಅವರಾಗ್ಲಿ ಅದಕ್ಕೆ ಸ್ವಲ್ಪ ಮನವೊಳೆದು ಆ ಒಂದು ತೆರವುಗೊಳಿಸೋ ವಿಷಯದ ಬಗ್ಗೆ ಮಾತಾಡಿ ಒಂದು ಪ್ಲೇಸ್ ಅನ್ನ ಅವ್ರಿಗೆ ಫಿಕ್ಸ್ ಮಾಡೋದು ಒಳ್ಳೇದು ಅಂತ ನಾನೊಂದು ಈ ಮುಖಾಂತರ ನಿಮ್ಮ ಸುಮನ್ ಟಿವಿಗೆ ನಾನು ಹೇಳ್ಕೊಡ್ತಿದ್ದೀನಿ. ಅಕ್ಕ, ಇವಾಗ ಮುನ್ಸಿಪಲ್ ಆಫೀಸ್ ಅವರು ಒಂದ್ ವಾರದಲ್ಲಿ ಇದು ಗಾಡಿಗಳು ಫುಟ್ಪಾತ್ ಎಲ್ಲ ಒತ್ತುವರಿ ಅಂದ್ಬಿಟ್ಟು ಮೊನ್ನೆ ಧರಣಿ ನಡೆದಿದೆ. ಇವಾಗ ಒಂದ್ ವಾರ ಒಳಗಡೆ ಎತ್ಬಿಡಿ ಅಂತ ಹೇಳ್ತಾ ಇದಾರೆ. ನೀವು ಇದಕ್ಕೆ ಏನ್ ಸ್ಪಂದನೆ ಹೇಳ್ತೀರಾ? మాకే ఉండేది అంగడి, మాకు ఒక జీవనానికి జరిగితే చాలు. ఉండేది ఒక 200-300 సంపాదించుకుని ఇంటికి పోతున్నాము. మాకు ఉండేకి ఇల్లు కూడా లేదు, బిడ్డలు జాచే, తినేవాళ్ళు జాచే, ఇదే జీవనము. ఒక 200-300 మేము ఎత్తుకొని పోతాం అంతే. ఇంకేం బిడ్డలు లక్షలు కోట్లు 20,000 30,000 5,000 వచ్చేలే సార్. మాకు అది ఇదే జీవనము. ఇది ఎత్తిచ్చేస్తే మేము యాటికి పోవాలి సార్. ఇది ఎత్తిపిచ్చేస్తే మేము ఎక్కడ పోయేకే లేదు, మా శాత అయ్యలేదు. యాక్సిడెంట్ అయింది, నిడాలు లేవు, కూకొనే కాయలే, లేచే కాయలే. మాకు ఇదే సార్ జీవనానికి. మాకు ఏడన్నా దాగా అన్న చూపించే అట్లా లేదు. మేము ఎక్కడ పోయేది? ಅಕ್ಕ, ಸ್ವಂತ ಮನೆ ಇದೆ ನಿಮ್ಗೆ? ಸ್ವಂತ ಮನೆ ಊರಲ್ಲಿದೆ ಸರ್. ಯಾವ ಊರಿಂದು? ಕೊಂಡಡ್ಪಲ್ಲಿ. ಕೊಂಡ್ರೆಡ್ಪಲ್ಲೆ. ಈ ಪಕ್ಕ ಬಾಗೇಪಲ್ಲಿ ಕೊಂಡ್ರೆಡ್ಪಲ್ಲಿನಾ? ಎಷ್ಟು ಜನ ಮಕ್ಳು ನಿಮ್ಗೆ? 5 ಜನ. 5 ಜನ ಮಕ್ಳು. ಈಗ ಓದ್ತಾ ಇದಾರಾ? ಓದ್ತಾ ಇದ್ದಾರೆ. ಮದುವೆ ಆಗಿದೆ ಮಕ್ಕಳಿಗೆ? ಆಡ್ಬಿಟ್ಲಕ್ಕೆ ಅయింది, ಮಗ ಬಿಟ್ಲಕ್ಕೆ ಅయింది. ಎಷ್ಟು ಸಂಪಾದನೆ ಮಾಡ್ತೀರಾ ಡೈಲಿ? ఎంత సార్ 300-200 అంతే. ಎಷ್ಟು ಕೆಜಿ చేపెన్ను? చేపెన్ను ఆతనిక 40 వేసుకొస్తాము, 60కి అమ్ముతాం. 60 ರೂಪಾಯಿ, 20 ರೂಪಾಯಿ ಸಿಗತ್ತೆ ಕೆಜಿಗೆ ಅಷ್ಟೇ. 20 ರೂಪಾಯಿ కూడా సిక్కಲ್ಲ సార్, 20 ರೂಪಾಯಿ కూడా సిక్కಲ್ಲ. ఎంతో జనం తినుకొని వెళ్ళిపోతా ఉంటారు. వద్దనే ದುಡ್ಡು ಕೊಡ್ತೀರಾ, ತಿನ್ಬಿಟ್ಟು ಹೊಡೋಗ್ತಾರಾ? వాళ్ళతో ಅದು ಕೊಡ್ತೀರಾ ನೀವು? ఇస్తారు. ಮನಸ್ಸು ನಿಮ್ದು ಒಳ್ಳೆ మనుసు. అవును సార్, ఎందుకు తినేసారా మేము కనీసం ఇక్కడ కాటలు మేము తీసుకోవాలని వెళ్ళి ఎవరన్నా తినుకొని పండి ఒక కాయ. ಬಡವ್ರು ಆದ್ರೂ ಬಡವ್ರು ಸಹ ಸಹಾಯ ಮಾಡ್ತೀರಾ? అవును సార్, ಒಳ್ಳೆ ಮನಸ್ಸು ಆದ್ರೆ ನಿಮ್ದು. అవును సార్. ನಿಮ್ಮ ಹೆಸರು? ನಮ್ಮ ಹೆಸರು ಗಂಗಮ್ಮ సార్. ಗಂಗಮ್ಮ. ಇದು ಹೂನಲ್ಲಿ ಎಷ್ಟು ಸಂಪಾದನೆ ಮಾಡ್ತೀರಾ? ఊనెల్లి దానికి ఎత్తుకొచ్చిండే దానికి దానికి కెట్టే కాయలే సార్. కెట్టే వాళ్ళకి వెళ్ళా, వాళ్ళకి వెళ్ళా. మాకేమన్నా మిగిలితే చూడాలా, లేకుంటే ఇట్లా అవన్నీ పారేసి వెళ్ళిపోవాలా. పూలు బాగా లేకుండా ಹೂವ ಮಾಡಿದ್ರೆ ಜೀವನ ಇಲ್ಲ ಅಂದ್ರೆ ಇಲ್ಲ. ಎಷ್ಟು ಸಂಪಾದನೆ ಮಾಡ್ತೀರಾ ಕಡೆ? 200-300 ಆಗ್ತದೆ ಒಂದೊಂದು ದಿವಸ, ಆಗೋದೇ ಇಲ್ಲ ನೋಡಿ. ಹೂವೆಲ್ಲ ಒಣಗೋಗ್ಬಿಟ್ಟಾವೆ ನೋಡಿ, ಹೂವೆಲ್ಲ ಎಲ್ಲ ಎತ್ತು ಬಿಸಾಕ್ಬಿಡ್ಬೇಕು. ಏನ್ ಮಾಡೋದು ನಾವು? ಒಣಗೋಗಿದೆ ಎಲ್ಲ ಎತ್ತು ಬಿಸಾಕ್ಬೇಕು. ವ್ಯಾಪಾರ ಇದ್ರೆ 100-200 ಸಿಗ್ತದೆ, ಇಲ್ದಿದ್ರೆ ಸುಮ್ಮನೆ ಮನೆಗೆ ಹೋಗ್ಬೇಕಷ್ಟೇ. 30 ವರ್ಷ ಆಯ್ತು, ಒಂದು ಮನೆ ಇಲ್ಲ, ಮಠ ಇಲ್ಲ, ಏನಿಲ್ಲ. ಸ್ವಂತ ಮನೆ ಇದೆಯಾ? ಇಲ್ಲ, ಬಾಡಿಗೆ ಮನೆಯಲ್ಲಿ ಇರೋದು. ಎಷ್ಟು ಬಾಡಿಗೆ? ಬಾಡಿಗೆ ಮನೆಗೆ ಇದ್ದೀನಿ, ನಡುವೆಲ್ಲ. ಇವಾಗ ಮಗಳ ಮನೆಗೆ ಇದ್ದೀನಿ. ಮಗಳ ಮನೆಯೂ ಇಲ್ಲ ಇರಕ್ಕೆ, ಮಗಳ ಮನೆಯಲ್ಲಿ ಇರೋದು. ಇರೋದು ಇವಾಗೆಲ್ಲ ಇದು ಹೂವ ಎಲ್ಲ ಮಾತ್ರ ಎಷ್ಟು ಬರುತ್ತೆ? ಎಷ್ಟು ಸಂಪಾದನೆ ಮಾಡ್ತೀರಾ? 100-200 ಬರ್ತೈತೆ. ಅವ್ರಿಗೆ ಹೋಗಿ ಪಟ್ಟೆಯವ್ರಿಗೆ ಹೋಗಿ, ಅವ್ರಿಗೆ ಕೊಟ್ಟಿರೋ ಹೂವು ಕೊಟ್ಟಿರೋರ್ಗೆ ಹೋಗಿ ನಮ್ಗೆ 100-200 ಸಿಕ್ಕಿದ್ರೆ ಸಾಕು. ಹೆಚ್ಚಾಗ ಸಿಕ್ಕೋದಿಲ್ಲ. ಇವಾಗ ಮೊನ್ನೆ ಧರಣಿ ಮಾಡಿದ್ದಾರೆ ಮುನ್ಸಿಪಲ್ ಆಫೀಸ್ ಮುಂದ್ಗಡೆ, ಇದೆಲ್ಲ ಎತ್ಬಿಡ್ಬೇಕು ಅಂತ. ಗೊತ್ತಾ ನಿಮ್ಗೆ? ಮೊನ್ನೆ 7 ದಿನಗಳ ಧರಣಿ ಮಾಡಿದಾರಲ್ಲ, ಇದೆಲ್ಲ ಫುಟ್ಪಾತ್ ಎಲ್ಲ ಒತ್ತುವರಿ ಮಾಡಿದ್ದಾರೆ, ಪಾರ್ಕಿಂಗ್ ಎಲ್ಲ ಜಾಗ ಇಲ್ಲ ಅಂದ್ಬಿಟ್ಟು ಜನರು ಓಡಾಡೋದಕ್ಕೆ ತೊಂದರೆ ಆಗ್ತಾ ಇದೆ ಅಂತ. ಅವ್ರಿಗೆ ಇವಾಗ ಏನ್ ಹೇಳಕ್ ಇಷ್ಟಪಡ್ತೀರಾ? ನಮ್ಗೆಲ್ಲ ಜಾಗ ತೋರ್ಸಿದ್ ಸರ್, ನಮ್ ಕೈಲಾಗಲ್ಲ. ನಾವೆಲ್ಲ ಹೋಗ್ಬೇಕು? ನಮ್ಗೆಲ್ಲಿ ಜಾಗ ಐತೆ? ನಮ್ ಜಾಗ ತೋರ್ಸ್ರಿ, ನಮ್ಗೆ ಕಳ್ಸಿರಿ, ಹೋಗ್ಲಿ. ನಾವು ಅಂಗಡಿ ಇಕ್ಕೋದೇ ಬೇಡ, ನೀವೆಲ್ಲ ಜಾಗ ತೋರ್ಸ್ರಿ. ಇಲ್ದಿದ್ರೆ ನಮ್ಗೆ ಏನಾನು ಕೊಡ್ರಿ, ತಿಂಗಳಿಗೆ ಇಷ್ಟು ಅಂತ ಕೊಡ್ರಿ. ನಾವು ಅಂಗಡಿ ಇಕ್ಕೋದೇ ಇಲ್ಲ ಸರ್, ಆಯ್ತಾ? ನಾವೆಲ್ಲ ಹೋಗ್ಬೇಕು? ಎಷ್ಟು ಜನ ಮಕ್ಳು ನಿಮ್ಗೆ? ಮಕ್ಕಳಿಗೆಲ್ಲ ಮದುವೆ ಆಗೋದು, ಮಕ್ಕಳಿಲ್ಲ. ಹೆಣ್ಣು ಮಕ್ಳು ಹೊರಟೋದ್ರು, ಗಂಡು ಮಗು ಸತ್ತೋಯ್ತು. ನಾನು ನಮ್ಮ ಯಜಮಾನ್ರಿಬ್ರೆ. ನೀವು ಸಂಪಾದನೆ ಮಾಡ್ಬೇಕು, ನೀವು ತಿನ್ಬೇಕಾ? ಮಾಡ್ಬೇಕು, ತಿನ್ಬೇಕು. ವಯಸ್ಸು ಎಷ್ಟು ನಿಮ್ಗೆ? ನನಗೆ 57-58 ಆಗೈತೆ.
ನಿಮ್ಮ ಯಜಮಾನ್ರಿಗೆ ಎಷ್ಟು ವಯಸ್ಸು? ಅವ್ರಿಗೆ 66. ಏನ್ ಕೆಲಸ ಮಾಡ್ತಾರೆ ಅವರು? ಅವರು ಸೇಬೆ ಹಣ್ಣು ಮಾಡ್ತಾ ಇದ್ರು. ಅವರು ಇವಾಗ ಚೆನ್ನಾಗಿಲ್ಲ. ಹೆಲ್ತ್ ಎಲ್ಲ ಚೆನ್ನಾಗಿದೆ ನಿಮ್ಗೆ? ಆರೋಗ್ಯ ಚೆನ್ನಾಗೈತೆ, ಮಾತಿಲ್ಲ ಅವ್ರಿಗೆ. ನೀವೆಲ್ಲ ಕಷ್ಟ ಪಡ್ಬೇಕು. ನಮ್ಗೆ ಯಾರು ನೋಡೋದಿಲ್ಲ ಅಣ್ಣ. ನಾವು ಕಷ್ಟ ಬೀಳ್ಬೇಕು, ನಾವು ತಿನ್ಬೇಕು. ಅವ್ರಿಗೆ 5 ವರ್ಷ 5 ತಿಂಗಳಾಯ್ತು ಬಸ್ ಚೆನ್ನಾಗಿಲ್ದ. ಎಲ್ಲ ಸಾಲ ಮಾಡಿತ್ತು. 5 ತಿಂಗಳಾಯ್ತು. ಮೊನ್ನೆ ಒಂದು 8 ದಿವಸದಿಂದ ಅಂಗಡಿ ಇಟ್ಟಿದ್ದೀವಿ. ಇವಾಗ ಎತ್ತು ಅಂದ್ರೆ ನಾವೆಲ್ಲ ಹೋಗ್ಬೇಕು. ನಮ್ಗೆಲ್ಲ ಜಾಗ ಅಧಿಕಾರಿಗಳೇ ನೋಡ್ತಾ ಇದ್ದೀರಾ, ಇವ್ರು ತುಂಬಾ ಬಾಧೆ ಬೀಳ್ತಾ ಇದಾರೆ. ದಯವಿಟ್ಟು ಇವ್ರಿಗೆ ಒಳ್ಳೆ ಎಲ್ಲಾದ್ರೂ ಅನುಕೂಲವಾದ ಜಾಗ ಕೊಡಿ, ಇಲ್ಲ ಅಂದ್ರೆ ಇವ್ರಿಗೆ ಬದುಕಕ್ ಬಿಡಿ. ದಯವಿಟ್ಟು ಇವ್ರಿಗೆ ತೊಂದರೆ ಮಾಡಬೇಡಿ. ನೋಡಿ, ಇವ್ರು ಕಣ್ಣೀರ್ ಕತೆ ಕೇಳ್ತಾ ನನಗೆ ಕಣ್ಣಲ್ಲಿ ನೀರು ಬರ್ತಾ ಇದೆ. ದಯವಿಟ್ಟು ಒಂದ್ಸಲ ಯೋಚನೆ ಮಾಡಿ ಏನ್ ಮಾಡ್ಬೇಕಂತ ಒಂದ್ಸಲ ಇವ್ರ ಹತ್ರ ಬಂದು ಮಾತಾಡಿ ಕುತ್ಕೊಳ್ಳಿ. 1-2 ನಿಮಿಷ ನಿಮ್ಮ ಅಧಿಕಾರ, ನಿಮ್ಮ ಆಫೀಸ್ ಬಿಟ್ಟು 1-2 ನಿಮಿಷ ಇವ್ರ ಹತ್ರ ಬಂದು ಕುತ್ಕೊಳ್ಳಿ. ಇವ್ರ ಪ್ರಾಬ್ಲಮ್ ಅಂತ ಕೇಳಿ. ನಿಮ್ ಕಣ್ಣಲ್ಲಿ ನೀರಲ್ಲ ಅಧಿಕಾರಿಗಳೇ, ಕಣ್ಣಲ್ಲಿ ರಕ್ತ ಬರುತ್ತೆ. ದಯವಿಟ್ಟು ನೋಡಿ ಎಷ್ಟು ಬಾಧೆ ಬೀಳ್ತಾ ಇದ್ದಾರೆ. ದಯವಿಟ್ಟು ಒಬ್ಬರಿಗೆ ತೊಂದರೆ ಮಾಡಬೇಡಿ, ಅವ್ರಿಗೆ ಸೂಕ್ತ ಅನುಕೂಲ ಮಾಡಿಕೊಟ್ಟು ಮತ್ತೆ ನೀವೇನೋ ನಿಮ್ಮ ಕೆಲಸಗಳನ್ನ ಶುರು ಮಾಡಿ. ನಮಸ್ಕಾರ. ಜೀವನ ಇಲ್ಲೇ ಮಾಡ್ಕೊತಾ ಇದ್ದೀವಿ ನಾವು. ಇಲ್ಲೇ ಬದುಕಬೇಕು, ಇಲ್ಲೇ ಇರಬೇಕು. ನಮ್ಗೆ ಸಾಲ ಇದೆ, ಇಲ್ಲೂ ನಾವು ಜೀವನ ಇರಬೇಕು. ವ್ಯಾಪಾರ ಇಲ್ಲ, ಏನಿಲ್ಲ. ತೊಂದರೆ ಮಾಡಿದ್ರೆ ನಾವು ಎಲ್ಲಿ ಹೋಗ್ಬೇಕು? ಇಲ್ಲಿಂದ ನಾವು ಎಲ್ಲಿ ಹೋಗ್ಬೇಕು, ಬದುಕಬೇಕು? ಸರ್, ನಮ್ಮ ಹೆಸರು ವೆಂಕಟೇಶ್ ಅಂತ. ಎಷ್ಟು ವರ್ಷದಿಂದ ತರಕಾರಿ ವ್ಯಾಪಾರ ಮಾಡ್ತಾ ಇದ್ದೀರಾ? 15 ವರ್ಷದಿಂದ ಮಾಡ್ತಾ ಇದ್ದೀನಿ ಇಲ್ಲಿ. ಎಷ್ಟು ಸಂಪಾದನೆ ಮಾಡ್ತೀರಾ ಡೈಲಿ? ಒಂದು 300-400 ರೂಪಾಯಿ ವ್ಯಾಪಾರ ಮಾಡ್ತೀನಿ. ಸ್ವಂತ ಊರು ನಿಮ್ದು? ಸ್ವಂತ ಊರು ಬಾಗೇಪಲ್ಲೆ. ಇವಾಗ ಮುನ್ಸಿಪಲ್ ಆಫೀಸ್ ಕಡೆಯಿಂದ ನಿಮ್ಗೆ ಒಳ್ಳೆ ಜಾಗ ಕೊಡಿಸ್ರೆ ಇಲ್ಲಿ ಬಿಟ್ಬಿಟ್ಟು ಬೇರೆ ಹತ್ರ ವ್ಯಾಪಾರ ಮಾಡ್ಕೊಂತೀರಾ? ನಿಮ್ಗೆ ತೊಂದರೆ ಇಲ್ವಾ? ಏನ್ ತೊಂದರೆ ಇಲ್ಲ. ಇವಾಗ ನಮ್ಮ ಸುಮನ್ ಟಿವಿ ಮುಖಾಂತರ ಅಧಿಕಾರಿಗಳಿಗೆ ನೀವು ಏನು ಹೇಳಕ್ ಇಷ್ಟಪಡ್ತೀರಾ? ನಾವು ಇಲ್ಲಿ ಬಂಡಿ ಇಟ್ಕೊಂಡು 400 ರೂಪಾಯಿ ವ್ಯಾಪಾರ ಮಾಡ್ತಾ ಇದೀವಲ್ಲ, ಅವ್ರು ಎತ್ತಬೇಕಂದ್ರೆ ಎತ್ತೀವಿ. ಅವ್ರ ಜಾಗ ಕೊಟ್ರೆ ಅಲ್ಲಿ ಹೋಗಿ ಅಲ್ಲೇ ವ್ಯಾಪಾರ ಮಾಡ್ಕೊಳ್ತೀವಿ ನಾವು. ಇವಾಗ ಮುನ್ಸಿಪಲ್ ಆಫೀಸ್ ಕಡೆಯಿಂದ ನಿಮ್ಗೆ ಒಳ್ಳೆ ಜಾಗ ಕೊಟ್ರೆ, ಅನುಕೂಲ ಮಾಡಿಕೊಟ್ರೆ ವ್ಯಾಪಾರ ಮಾಡ್ಕೊಂಡು ರೆಡಿ ಇದ್ದೀರಾ ನೀವು? ರೆಡಿ ಇದೀವಿ. ನಿಮ್ಗೇನು ತೊಂದರೆ ಇಲ್ವಾ? ಇಲ್ಲ ಇಲ್ಲ. ತರಕಾರಿ ವ್ಯಾಪಾರಸ್ಥರೆಲ್ಲ ಏನು ಹೇಳ್ತಾ ಇದ್ದಾರೆ, ಅಧಿಕಾರಿಗಳಿಗೆ ಒಳ್ಳೆ ಜಾಗ ಕೊಟ್ಟರೆ ನಾವು ವ್ಯಾಪಾರ ಮಾಡ್ಕೊಳ್ಳೋಕ್ಕೆ ರೆಡಿ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ನನ್ನ ಕಡೆಯಿಂದ ನಾನೇನು ಹೇಳ್ತೀನಿ, ದಯವಿಟ್ಟು ಅಧಿಕಾರಿಗಳೇ ನಮ್ಮ ಬಾಗೇಪಲ್ಲಿ ತರಕಾರಿ ವ್ಯಾಪಾರಸ್ಥರಾಗಿರ್ಬೋದು, ಫ್ರೂಟ್ಸ್ ವ್ಯಾಪಾರಿ ಆಗಿರ್ಬೋದು, ಅವ್ರಿಗೆ ಒಳ್ಳೆ ಜಾಗ ಕೊಡಿದ್ರೆ ಅವ್ರು ವ್ಯಾಪಾರ ಮಾಡ್ಕೊಳ್ಳೋಕ್ಕೆ ರೆಡಿ ಇದ್ದಾರೆ. ದಯವಿಟ್ಟು ನನ್ನ ಕಡೆಯಿಂದ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ, ಒಳ್ಳೆ ಜಾಗ ತೋರಿಸಿ ಅವ್ರಿಗೆ ಒಳ್ಳೆ ವ್ಯಾಪಾರ ಮಾಡ್ಕೊಳ್ಳೋ ಅಂಥ ಜಾಗ ಕೊಟ್ಟರೆ ಅವ್ರಿಗೂ ಅನುಕೂಲ ಆಗುತ್ತೆ. ಅವರು ಏನು ತೊಂದರೆ ಮಾಡಿದಿರ ಅವರು ವ್ಯಾಪಾರ ಮಾಡಿಕೊಂಡು ಅವ್ರ ಹೆಂಡತಿ ಮಕ್ಕಳನ್ನ ಸಾಕೊಂಡು ಅವರು ನೆಮ್ಮದಿಯಾಗಿರ್ತಾರೆ. ಇದು ನನ್ನ ಕಡೆಯಿಂದ ವಿನಂತಿ. ಥ್ಯಾಂಕ್ ಯು ಸೊ ಮಚ್. ಹಲವು ಬೀದಿ ವ್ಯಾಪಾರಿಗಳನ್ನ ಭೇಟಿಯಾಗಿ ಅವರ ನೋವು, ಸಂಕಷ್ಟ, ಬದುಕಿನ ಹೋರಾಟವನ್ನು ತಿಳಿದುಕೊಂಡಿದ್ದೇವೆ. ಬೆಳಗ್ಗೆಯಿಂದ ರಾತ್ರಿ ತನಕ ಬಿಸಿಲು, ಮಳೆ, ಚಳಿ ಯಾವುದನ್ನೂ ಲೆಕ್ಕಿಸದೆ ದುಡಿಯುವ ಈ ವ್ಯಾಪಾರಿಗಳು ದಿನಕ್ಕೆ ಸುಮಾರು 500 ರೂಪಾಯಿಯಿಂದ 1000 ರೂಪಾಯಿವರೆಗೆ ವ್ಯಾಪಾರ ಮಾಡ್ತಾರೆ. ಆದರೆ ವ್ಯಾಪಾರ ಅಂದರೆ ಎಲ್ಲ ಹಣ ಲಾಭವಲ್ಲ. 1000 ರೂಪಾಯಿ ಮಾಡಿದ್ರೆ ಅದರಲ್ಲಿ ಕೇವಲ 200ರಿಂದ 300 ರೂಪಾಯಿ ಅಷ್ಟೇ ಲಾಭ ಉಳಿಯುತ್ತೆ. ಕೆಲವು ದಿನ ವ್ಯಾಪಾರ ಚೆನ್ನಾಗಿದ್ರೆ ಮನೆ ನಡೆಯುತ್ತೆ. ಆದರೆ ವ್ಯಾಪಾರ ಆಗದ ದಿನಗಳಲ್ಲಿ ಹಾಕಿದ ಬಂಡವಾಳವೇ ಮರಳಿ ಬರೋದಿಲ್ಲ. ಸಾಲ ಮಾಡಿ ಸರಕು ತಂದು ಅದನ್ನು ಮಾರಾಟ ಮಾಡಿ ಮಕ್ಕಳ ಶಿಕ್ಷಣ, ಮನೆಯ ಬಾಡಿಗೆ, ವಿದ್ಯುತ್ ಬಿಲ್, ದಿನನಿತ್ಯದ ಖರ್ಚುಗಳನ್ನು ನಿಭಾಯಿಸೋದು ಇವರಿಗೆ ದೊಡ್ಡ ಸವಾಲಾಗಿದೆ. ಈಗ ಫುಟ್ಪಾತ್ ಖಾಲಿ ಮಾಡುವಂತೆ ಸೂಚನೆ ಬಂದಿರೋದ್ರಿಂದ ಇವರ ಆತಂಕ ಮತ್ತಷ್ಟು ಹೆಚ್ಚಾಗಿದೆ. ನಾವು ಎಲ್ಲಿಗೆ ಹೋಗಬೇಕು? ಬೇರೆ ಕಡೆ ಹೋದರೆ ಗ್ರಾಹಕರು ಬರ್ತಾರೆಯೇ? ನಮ್ಮ ಕುಟುಂಬವನ್ನು ಹೇಗೆ ನಡೆಸಬೇಕು ಅನ್ನೋದು ಪ್ರತಿಯೊಬ್ಬ ವ್ಯಾಪಾರಿಯ ಪ್ರಶ್ನೆಯಾಗಿದೆ. ಇನ್ನೊಂದು ಕಡೆ ಸಾರ್ವಜನಿಕರು ಹೇಳೋದೇನೆಂದರೆ, ಫುಟ್ಪಾತ್ಗಳು ಸಾರ್ವಜನಿಕರ ಓಡಾಟಕ್ಕೆ ಇರಬೇಕು, ಪಾದಚಾರಿಗಳಿಗೆ ತೊಂದರೆ ಆಗಬಾರದು, ರಸ್ತೆ ಸಂಚಾರ ಸುಗಮವಾಗಬೇಕು ಎಂಬ ವಾದವೂ ಇದೆ. ಹಾಗಾಗಿ ಒಂದು ಕಡೆ ಸಾರ್ವಜನಿಕರ ಹಿತಾಸಕ್ತಿ ಇದ್ದರೆ ಮತ್ತೊಂದು ಕಡೆ ಬಡ ವ್ಯಾಪಾರಿಗಳ ಬದುಕಿನ ಪ್ರಶ್ನೆಯೂ ಇದೆ. ಹಾಗಾದರೆ ಪರಿಹಾರ ಏನು? ಫುಟ್ಪಾತ್ ಸಂಪೂರ್ಣ ಖಾಲಿ ಮಾಡಿಸೋದೆ, ಅಥವಾ ಬೀದಿ ವ್ಯಾಪಾರಿಗಳಿಗೆ ಸರ್ಕಾರ ಹಾಗೂ ಸ್ಥಳೀಯ ಆಡಳಿತ ಸೂಕ್ತ ಸ್ಥಳ ಗುರುತಿಸಿ ಮೂಲಭೂತ ಸೌಲಭ್ಯಗಳೊಂದಿಗೆ ವ್ಯಾಪಾರ ಮಾಡಲು ಅವಕಾಶ ನೀಡಬೇಕೆ? ಇದೇ ಈಗ ದೊಡ್ಡ ಚರ್ಚೆಯ ವಿಷಯವಾಗಿದೆ. ಈ ವಿಚಾರ ಸ್ಥಳೀಯ ಶಾಸಕ ಎಸ್.ಎನ್. ಸುಬ್ಬಾರೆಡ್ಡಿ ಅವರ ಗಮನಕ್ಕೆ ಹೋಗಿದೆಯೇ? ಅವರು ಮಧ್ಯಪ್ರವೇಶ ಮಾಡಿ ಬೀದಿ ವ್ಯಾಪಾರಿಗಳ ಬದುಕನ್ನು ರಕ್ಷಿಸ್ತಾರೆಯೇ, ಅಥವಾ ಅಧಿಕಾರಿಗಳ ಕ್ರಮವೇ ಮುಂದುವರಿತದೆಯೇ? ಮುಂದಿನ ದಿನಗಳಲ್ಲಿ ಏನಾಗ್ತದೆ ಅನ್ನೋದನ್ನು ಕಾದು ನೋಡಬೇಕಿದೆ. ಸುಮನ್ ಟಿವಿಯ ಉದ್ದೇಶ ಯಾರ ಪರವಾಗಿಯೂ ನಿಲ್ಲೋದಲ್ಲ, ಜನರ ಸಮಸ್ಯೆಯನ್ನ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳ ಗಮನಕ್ಕೆ ತಲುಪಿಸೋದು, ಬಡವರ ಧ್ವನಿಯನ್ನ ಸಮಾಜದ ಮುಂದೆ ಇಡೋದು. ನಿಮ್ಮ ಅಭಿಪ್ರಾಯ ಏನು? ಬೀದಿ ವ್ಯಾಪಾರಿಗಳಿಗೆ ಫುಟ್ಪಾತ್ನಲ್ಲಿ ವ್ಯಾಪಾರ ಮಾಡಲು ಅವಕಾಶ ನೀಡಬೇಕಾ, ಅಥವಾ ಸಾರ್ವಜನಿಕರ ಅನುಕೂಲಕ್ಕಾಗಿ ಫುಟ್ಪಾತ್ ಸಂಪೂರ್ಣ ಖಾಲಿ ಮಾಡಬೇಕಾ?
ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಇನ್ನಷ್ಟು ಇಂತಹ ಜನಪರ ಸುದ್ದಿಗಳಿಗಾಗಿ ಸುಮನ್ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಕ್ಯಾಮರಾಮನ್ ಜೊತೆ ತನ್ವೀರ್, ಭಾಗ್ಯನಗರ, ಸುಮನ್ ಟಿವಿ.